ಒಳ್ಳೆ ಮಕ್ಕಳು ಹುಟ್ಟಬೇಕಂದ್ರೆ ಪುಣ್ಯ ಮಾಡಬೇಕು. ಕೊನೆಯದು ವರ್ಣಿಗೆ ಕನ್ಯೆ ಸಿಗ್ಬೇಕಾದ್ರೆ ವರ ಪುಣ್ಯ ಮಾಡಬೇಕು, ಕನ್ಯೆಗೆ ವರ ಸಿಗ್ಬೇಕಾದ್ರೆ ಕನ್ಯೆ ಪುಣ್ಯ ಮಾಡಬೇಕು. ಹೌದಾ? ಮದುವೆ ಆಯ್ತು, ಮುದ್ದ ಅವ್ರಿಗೆ ಮಕ್ಕಳಾಗಬೇಕು, ಸಂತಾನವಾಗಿ ಸಿಗ್ಬೇಕಂದ್ರೆ ಅದಕ್ಕೂ ಪುಣ್ಯನ ಮಾಡಬೇಕು. ಸಂತಾನನೂ ಆಯ್ತು, ಅದ್ರಾಗ ಒಂದಿಷ್ಟು ಮತ್ತೆ ಆಡಿಸ್ತಾರೆ, ಗಂಡ ಆಗಬೇಕು ನೋಡ್ರಿ ಅಪ್ಪ ಅಂತ ಆಶೀರ್ವಾದ ಮಾಡೋದು ಬರ್ತಾರೆ ಅಂತೇಳಿ. ಅಂಥದ್ದೇನೋ ಚಿಟಿ ಗಿಟಿ ಇರುತ್ತೆ, ಗಂಡ ಆಗ್ಬೇಕಲ್ಲ. ಆ ತಾಯಿನೇ ಇಲ್ಲ ಅಂದ್ರೆ ಜಗತ್ತು ಹೆಂಗೆ ನಡೀತದೆ, ಹೆಂಡ ಇಲ್ಲ ಅಂದ್ರೆ ಹೆಂಗೆ ನಡೀತದ್ರಿ? ಅದಕ್ಕಾಗಿ ಸರ್ಕಾರದವರು ಭಾಳ ಚಲೋ ಮಾಡ್ಯಾರ. ಆಪ್ಷನ್ಸ್ ಏನಾದ್ರು ನಿಮ್ಗೆ ಹಾಕಿರೋ 2,000 ರೂಪಾಯಿ ಅವ್ರ ಅಕೌಂಟಿಗೆ. ಅವ್ರು ಏನು ಮಾಡ್ತಾರೆ, ತಿಂಗಳಾಗಲೇ ಚೆನ್ನಾಗಿ ಚಲೋ ಮಾಡ್ತಾರೆ. ಮತ್ತು ಬಂದು ಯಾಕೆ ಒಂದಿಷ್ಟು ಎದಿ ಬಹಳ ಉಸಾಕತ್ತೈತಿ ಬಂದಿರ್ತೀವಿ 2,000 ಕೆಮ್ಮಿನ ಗುಡ್ಲೆ ಕೊಟ್ಬಿಟ್ರೆ ನೀವು ನೋಡಾಗಿ ಕೊಡಕ್ಕೆ ಹೋಗ್ಬಿಟ್ಟು ನೀವು ಗಂಟು ಮಾಡ್ರಿ, ನಾಳೆ ಮುಂದೆ ಎಲ್ಲ ಉಪಯೋಗ ಆಗ್ತಾವ. ಅಂದ್ರೆ ಬಹುಶಃ ಮಕ್ಕಳು ಆಗಬೇಕಾದ್ರೂ ದಂಪತಿಗಳು ಪುಣ್ಯ ಮಾಡಿರ್ಬೇಕು. ಹುಟ್ಟಿರುವಂತ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಹುಟ್ಟಬೇಕು ಅಂತಂದ್ರೆ ಅದಕ್ಕೆ ತಂದೆ ತಾಯಿನ ಪುಣ್ಯ ಮಾಡಿರ್ಬೇಕು. ಆ ಮಕ್ಕಳು ಒಂದು ಬಹಳ ದೊಡ್ಡ ಸಮಾರಂಭದಲ್ಲಿ ಕುತ್ಕೊಂಡು ಹೀಗೆ 4 ಮಾತು ಮಾತಾಡಕತ್ತಾರ, ಎಲ್ಲಾ ಜನರಿಗೆ ಬೇಕಾಗ್ಯಾರ ಅಂತಂದ್ರೆ ಅದು ತಂದೆ ತಾಯಿ ಮಾಡಿರುವಂತ ಪುಣ್ಯದ ಪ್ರಭಾವವೇ ಮಕ್ಕಳಿಗೆ ಹಾಕಿ ಬರ್ತದೆ. ಹಾಗಾಗಿ ಇಂತಹ ಒಳ್ಳೆಯ ಜಾಗದಲ್ಲಿ ನೋಡ್ರಿ, ಮದುವೆ ಆಗ್ಬೇಕಾದ್ರೆ ಎಲ್ಲರ ಆದ್ರೆ ಅದು ಬರೋಬರಿ ಆಗೋದಿಲ್ಲ. ಇಂತಹ ಒಳ್ಳೆಯ ಜಾಗದಾಗ ಆಗ್ಬೇಕಂತ ಅಕ್ಷತಾರೋಪಣೆ ಎಲ್ಲಿ ಆಗ್ಬೇಕಂದ್ರೆ ಪೂಜ್ಯರ ಸಾನ್ನಿಧ್ಯದಲ್ಲಿ. ಇದು ಒಳ್ಳೆಯ ವಾತಾವರಣ, ಒಳ್ಳೆಯ ಆಶೀರ್ವಾದ, ಒಳ್ಳೆಯ ಸಂತಾನದ ಫಲ ಅವ್ರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ. ಈಗೆಲ್ಲ ಹೆಂಗ ಅಂತಂದ್ರೆ ಆ ಹೆಣ್ಣಿಂದು ಗಂಡಿಂದು ಮನಸ್ಸು ಕೂಡ್ತು ಅಂದ ಮೇಲೆ ಹೋಗಿ ಒಂದು ಫೈಲ್ ಒಳಗೆ ರಿಜಿಸ್ಟರ್ ಆಗಿ ಅಲ್ಲಿ ಏನೋ ಮಾಡ್ತಲ್ಲ, ಇಬ್ರು ಸಹಿ ಮಾಡಿಬಿಟ್ಟು ಮದುವೆ ಆಯ್ತು. ಒಬ್ಬ ಕವಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ನೊಂದು ಮಾಡಿಬಿಟ್ರಪ್ಪ ಅಂದ್ರೆ ಮದುವೆ ಆಯ್ತು. ಈ ಜೋಕ್ ಮಾರ್ದು ಅಂದ್ರೆ ಯಾರಿಗೂ ಗೊತ್ತಾ ಇರೋಂಗಿಲ್ಲ, ತಾಳೆ ಐತಿಲ್ಲ, ಮುಗೀತು, ಲೈಸೆನ್ಸ್ ಆಯ್ತು. ಒಬ್ಬ ಕವಿ ಭಾಳ ಚಂದ ಬರೀತಾನೆ, ಅವಳು ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಮುಗಿದ ಹೋಯ್ತು. ಒಂದು 3 ತಿಂಗಳಿಗಿನ ಹರ್ಕೊಂಡ ಹೋಗುತ್ತೆ ಅವ್ರಿಗೆಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಯಾವಾಗಲೂ ಹೇಳ್ತಿರ್ತೀನಿ. ಇಲ್ಲಿ ಶಂಕರಾಚಾರ್ಯ ಕೊಡ್ತಾರ. ಶಂಕರಾಚಾರ್ಯ ಏನ್ ಮಾಡ್ತಾರಂದ್ರೆ, ಯಪ್ಪ ಎಷ್ಟು ಚಂದ ಹೇಳಿದ್ರಿ ಅವರು, ಎಂತ ಒಳ್ಳೆ ತತ್ವ ಹೇಳಿದ್ರು. ಈ ಪಂಚಕಲಶ ಯಾಕೆ ಕೊಡ್ತೇವೆ, ಗುರು ಕಲಶ ಯಾಕೆ ಕೊಡ್ತೇವೆ, ತಾಳಿಯನ್ನೇ ಯಾಕೆ ಕಟ್ತೇವೆ, 5 ಮುತ್ತಿನ ಅರ್ಥವನ್ನೇ ಹೇಳಿದ್ರು. ಬಹಳ ಒಳ್ಳೆಯ ವಿಚಾರ. ಬಹುಶಃ ವೀರಶೈವ ಲಿಂಗಾಯತ ಪದ್ಧತಿಯಲ್ಲಿ ಇಷ್ಟು ತಿಳ್ಕೊಂಡು ಬಿಟ್ರೆ ಮದುವೆ ಯಾಕೆ ಆಗಬೇಕು ಅನ್ನುವಂಥ ಸಾರವನ್ನೇ ಅವ್ರು ತಿಳಿಸ್ಕೊಡ್ತಾರೆ. ಅಂದ್ರೆ ಒಬ್ಬ ಅರ್ಚಕ ಇವು 2 ಮನಸ್ಸುಗಳನ್ನ ಕೂಡಿಸ್ಬೇಕು ಅಂತ ಅವ್ರೇನು ಕಾರ್ ತಗೊಂಡು ಬಂದಿಲ್ಲ. ನಮ್ಮಂಗ ನಡ್ಕೊಂತ ಬಂದಾರ ಅವ್ರು. ಶಂಕರಾಚಾರ್ಯ ಶ್ರೀಮಂತರ ಅನ್ನೋರು ಕಾರ್ ತಗೊಂಡು ಬಂದಿಲ್ಲ, ಅವ್ರು ಭಾಳ ಬಡವರ ಅದಾರ. ಇವು 2 ಮನಸ್ಸು ಕೂಡ್ಸಕ್ಕೆ ಬಂದಾರ. ಅವ್ರಿಗೆ ನಾವು ಒಂದು 101 ರೂಪಾಯಿ ದಕ್ಷಿಣ ಕೊಡ್ಬೇಕಾದ್ರೆ 101 ಸರಿ ವಿಚಾರ ಮಾಡ್ತೀವಿ ನಾವು. ಭಾಳ ಅಗತ್ಯ ಹೇಗಿದ್ರು 5 ಇತ್ತು, ಒಂದು 101 ರೂಪಾಯಿ ದಕ್ಷಿಣ ಕೊಡ್ಬೇಕಾದ್ರೆ ಹಕ್ಕು ಶಾಣೆತನ ಮಾಡ್ತೀವಿ ನಾವು. ನಾಳೆ ಇವರಿಬ್ರು ಏನಾರ ಜಗ ಆಡ್ಬಿಟ್ರು ಅನ್ನೋ ಮೇಲೆ ಕೋರ್ಟ್ ಹೋಗ್ಯಾರ. ಎದಕ್ಕೆ? ಪ್ರೈವಸಿಗೆ. ಅಲ್ಲಿ ಅವ ಕಾಂಟ್ಯಾಕ್ಟ್ ಕಾರ್ನಾಗ ಬರ್ತಾವ, ಯಾರು ವಕೀಲ, ಇವರಿಬ್ಬರು ಬಿಡ್ಸಾಕ, ಇವರು ಮನಸ್ಸು ಬಿಡ್ಸಾಕ ಬಂದಾರ. ಇವರಿಬ್ಬರು ಅಲ್ಲಿ ಬೆಳ್ಯಾಕ ಅವ ಕಾಂಟ್ಯಾಕ್ಟ್ ಕಾರ್ನಾಗ ಬರ್ತಾರವ. ಅವಂಗ 1 ಲಕ್ಷ ಅಲ್ಲ, ಇನ್ನೂ 1 ಲಕ್ಷ ಕೊಡಿ, ಹೊಟ್ಟೆ ಬಿಡಿಸಾಕ ಬಿಡಪ್ಪ ಮರ, ಇನ್ನೊಂದು ಮದುವೆ ಹಾಕಿಲ್ಲ ಅನ್ನೋದು. ನೋಡ್ರಿ ಹೆಂಗೈತಿ ವಿಪರ್ಯಾಸ. ಒಳ್ಳೆಯದಕ್ಕೆ ಇರುವಷ್ಟು ಗೌರವ ಕೆಟ್ಟದ್ದಕ್ಕೆ ಇರಬಾರದು ಅಂತ ಹೇಳಕತ್ತಿದ್ದೆ ನಾನು. ಇಲ್ಲೇ 2 ಮನಸ್ಸುಗಳನ್ನು ಕೂಡಿದಾಗ ಇದೊಂದು ಮದುವೆ ಅಂತಾರೆ. ಮದುವೆ ಅನ್ನುವಂಥ ಶಬ್ದದ ಅರ್ಥ ಮಮಕಾರ, ದುಃಖ, ವ್ಯಸನ ಅನ್ನುವಂಥ ಈ 3 ಸಮ್ಮಿಲನವೇ ಮದುವೆ ಅನ್ನುವಂಥ ಪದದ ಅರ್ಥ. ಇಲ್ಲಿ ಮಮಕಾರನೂ ಇರ್ತದೆ, ದುಃಖನೂ ಇರ್ತದೆ, ವ್ಯಸನೂ ಇರ್ತದೆ. ಯಾಕಂದ್ರೆ ಇವರಿಬ್ರು ನಕ್ಕೊಂತ ಇದ್ರು ಒಂದು ಅದು ಸಂಸಾರ ಆಗೋದಿಲ್ಲ. ಭಾಳ ನಕ್ಕೊಂತ ಇರ್ರಿ, ಅಲ್ಲಿ ಏನಾದ್ರು ಬೆಂಕಿ ಹಚ್ಚ ಬಿಡ್ತದೆ. ಹೌದು, ಭಾಳ ನಗಾಕತ್ತೇನು, ಇವತ್ತೇನ ಆಗೈತಿ, ನನಗೆ ಏನೋ ಆಗುತ್ತೆ, ಇದು ಸಂಶಯ. ಹೌದು, ಭಾಳ ವಿಚಾರಕ್ಕೊಂತ ಇದ್ರೂ ಸಂಸಾರ ಅಲ್ಲ ಅದು. ಯಾಕಂದ್ರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಅನುಕರಣೆ ಮಾಡ್ತಿರ್ತಾವೆ. ಹೆಂಗೆ ಅನುಕರಣೆ ಮಾಡ್ತಾವಂದ್ರೆ, ಬಹುಶಃ ನಮ್ಮಪ್ಪ ಹಗಲಕ್ಕೆ ಹೋಗಿ ಅಡುಗೆ ಮನೆ ಒಳಗೆ ಅವನ ದುಡ್ಡು ಹೊಡಿತಾರಂದ್ರೆ ನಾನು ನಾಳೆ ಮದುವೆ ಆದ್ಮೇಲೆ ನಾನು ಹೇಳ್ತೀನಿ ಈಗ ಕಲಿತಾವ. ನಮ್ಮಪ್ಪ ಬರ್ಬೇಕಾದ್ರೆ ಚುಟ್ಟ ಹಚ್ಕೊಂಡು ಮನೆಗೆ ಬರ್ತಾರಂದ್ರೆ ನಾನು ನಾಳೆ ಸಿಗರೇಟ್ ಹಚ್ಕೊಂಡು ಕಲಿತಾವ. ನಮ್ಮಪ್ಪ ಬೆಳಿಗ್ಗೆ ಹೋದವ ಸರಿಯಾಗಿ ಮನೆಗೆ ಬಂದಿಲ್ಲ, ಹೆಂಗೆ ಜೋಲಿ ಹೊಡ್ಕೊಟ್ಟು ಬರಕತ್ತಾರಂದ್ರೆ ಅಪ್ಪ ಸಣ್ಣ ಬಾಟ್ಲಿ ಕುಡಿತಾರಂದ್ರೆ ನಾನು ಒಂದು ಸ್ವಲ್ಪ
ನಿಮ್ಗೆ ನೋಡಿ ಕಲಿತಾವೆ. ಹಾಗಾಗಿ ಪುಣ್ಯಾತ್ಮರೇ, ಎಂತಹ ಜವಾಬ್ದಾರಿಯುತವಾಗಿರುವಂತಹ ಆಶ್ರಮ ಅಂತಂದ್ರೆ ಗೃಹಸ್ಥಾಶ್ರಮ. ಪ್ರತಿ ಹೆಜ್ಜೆ ಹೆಜ್ಜೆ ನಾವು ಬಹಳ ಸುಖವಾಗಿರ್ತೇವೆ, ಯಾಕಂದ್ರೆ ಎಲ್ಲಾನು ತ್ಯಾಗ ಮಾಡಿದ್ರೆ ಬಂದ್ಬಿಟ್ಟೇವೆ ನಾವು. ಆದ್ರೆ ನಿಮ್ದು ಜವಾಬ್ದಾರಿಯುತವಾಗಿರುವಂತಹ ಜೀವನ, ಸತ್ಸಂತಾನದ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಒಂದು ಜನ್ಮ ಎರಡು ಜನ್ಮ ಅಲ್ಲ. ಜಗದ್ಗುರು ಅನ್ನದಾನ ಮಹರ್ಷಿ ಯೋಗಿಗಳು ಈ ನಾಡಿಗೆ ಹುಟ್ಟು ಬರಬೇಕು ಅಂದ್ರೆ ಅವ್ರ ತಂದೆ ತಾಯಿಗಳು 7 ಜನ್ಮ ಪುಣ್ಯ ಮಾಡ್ಯಾರ ಅಂತ ಶಿವಯೋಗಿಗಳು ಈ ನಾಡಿಗೆ ಬಂದ. ಅದು ತಂದೆ ತಾಯಿ ಮಾಡುವಂತ ತಪ ಜಪ ತಪಸ್ಸ. ಹಾಗಾಗಿ ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂದ್ರೆ ಒಳ್ಳೆಯ ಹಾದಿ. ಬೆಳಿಗ್ಗೆ ಈ ವರನಾಗಿರುವಂತ ಹೊಸ ಲಕ್ಷಪ್ಪ ಹಿಂಗೆ ಹೇಳಕತ್ತೀವಿ. ಇಲ್ಲಿ ತನೂ ನೀವು ಹೆಂಗಿದ್ರಿ ಅಂತಂದ್ರೆ ಒಂದು ಥರ ಏನು ಜವಾಬ್ದಾರಿ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕಾಡಿನೊಳಗೆ ಸಿಂಹದ ಮದುವೆ ನಡೆದಿತ್ತಂದ್ರೆ, ಸಿಂಹದ ಮದುವೆ ನಡೆದಿತ್ತಂದ್ರೆ ಎಲ್ಲ ಪ್ರಾಣಿಗಳು ಹೇಳಿ ಬೀಳಿ ಬಂದ ಬಿಡ್ತಿದ್ವು. ಯಾಕೆ ಹೆದರಿಕೆ, ಅವ ಕಾಡಿನ ರಾಜ, ಎಲ್ಲರೂ ಬರಬೇಕ, ಬರಲಿಲ್ಲ ಅಂದ್ರೆ ಅವ ಮತ್ತೆ ನಾಳೆ ನಮ್ಮನ್ನು ಬೇಡ ಹಾಕ್ತಾನಂತ ಸಿಂಹದ ಮದುವೆ ನಡೆದಿತ್ತು. ಆ ಸಿಂಹದ ಮದುವೆ ಒಳಗೆ ಆನೆ ಬಂದಿತ್ತು, ಇಲಿ ಬಂದಿತ್ತು, ಎಲ್ಲಾ ಪ್ರಾಣಿಗಳು ಬಂದಿತ್ತು. ಎಲ್ಲಾ ಪ್ರಾಣಿಗಳು ಊಟ ಕುತ್ಕೊಂಡಾಗ ಇಲಿ ಜಿಗದಾಡಿ 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 ಊಟಕ್ಕೆ ನೀಡಾಕತ್ತಿತ್ತು. ಇದು ಪಂಚತಂತ್ರದ ಕಥೆ. ಇಲಿ ಏನ್ ಮಾಡಾಕತ್ತಿತ್ತು, ಹಂಗ ಜಿಗದಾಡಿ ಜಿಗದಾಡಿ ಊಟಕ್ಕೆ ನೀಡಾಕತ್ತಿತ್ತು ಖುಷಿಯಿಂದ. ಅದನ್ನ ಆನೆ ನೋಡ್ತು. ಆನೆ ನೋಡಿ ಯಾಕೆ ಎಷ್ಟು ಜಿಗದಾಡಕತ್ತೇನೋ ಮಗನ, ಒಂದಿಟ್ಟು ಅದನ್ನ ನೋಡಿದ ಕೂಡಲೇ ಎಲ್ಲೋ ಓಡ್ ಹೋಗೋಣ, ಇವತ್ತು ಅದ್ರ ಮದುವೆ ನಡೆದೈತಿ, ಎಷ್ಟು ಖುಷಿ ಆಗಿರ್ತಲ್ಲ. ಯಾಕ ವ್ಯಂಗ್ಯವಾಗಿ ಮಾತಾಡ್ತದ ಯಾವುದು ಆನೆ. ಹಿಂಗೆ ಮಾತಾಡ್ತಿರ್ತಾರೆ ಜನ. ಯಾಕೆ ಭಾಳ ಓಡಾಡಕತ್ತೀವೋ ನೀವು ಅಷ್ಟಾನು ಮಾಡೋರಲ್ಲಿ, ನಮ್ಗೇನು ಕೆಳಗೆ ಇಲ್ಲಪ್ಪ, ನಮ್ಗೇನು ಮಾಡಿ ಹಿಂಗೆ ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ. ಹಂಗೆ ಆನೆ ಇಲಿಗೆ ಹೇಳ್ತು, ಯಾಕೆ ಭಾಳ ಓಡಾಡಿ ನೀಡಾಕತ್ತೇವೋ, ನೀನವೇ ನೀಡವ ಮತ್ತೆ ನೀಡವ. ಆನೆ ಇಷ್ಟು ಕೇಳಿದ್ರೆ ಇಲ್ಲಿ ಹೇಳ್ತಂತ, ನೋಡಪ್ಪ ನಾನು ಸಣ್ಣವಾದೇನಂತ ನೀ ಹಿಂಗೆಲ್ಲ ಮಾತಾಡ್ಬೇಡ. ದೇವರು ನನಗೆ ಸಣ್ಣ ದೇಹ ಕೊಟ್ಟಾನ. ಆದ್ರೆ ನಾನು ಮದುವೆ ಆಗೋಕ್ಕಿಂತ ಮೊದಲ ಹುಲಿನ ಆಗಿದ್ದೆ, ಮದುವೆ ಆದ್ಮ್ಯಾಗ ನಿಮ್ಗೆ ಹೇಳ್ತೀನಿ ನಾನು. ಮೊದಲು ಹೆಂಗಿದ್ರಿ, ಹುಲಿ ಇದ್ರೆ ಅಂದ್ರೆ ಈಗ ಹುಲಿನ ಈಗ ಹತ್ತಿ ಹಾಕತ್ತೀನಿ. ಇಲ್ಲಿ ಆಗಕ್ಕೆ ಹೋಗ್ಬೇಡ. ಊರಾಗ ಪಿಂಜರ್ ಆಗಿರ್ಬೋದು, ಮನ್ಯಾಗ ಬಂದು ಅಲ್ಲಿ ಪಿಂಜರ್ ಆಗ್ಬೇಡ್ರಿ. ಊರಾಗ ಫೋಟರ್ ಆಗ್ರಿ, ಮನ್ಯಾಗ ಫೋಟರ್ ಆಗ್ರಿ. ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಗೆ. ಸತಿಪತಿಗಳು ಒಂದಾಗದಿರುವಂತಹ ಭಕ್ತಿ ಅಮೃತದೊಳಗೆ ವಿಷವೆನಿಸಿದಂತೆ ಕಾಣ ರಾಮನಾಥ ಅಂತ ಜಡದ ದಾಶಿಮಾರ ಈ ವಚನವನ್ನ ಬರೀಲಿಕ್ಕೆ ಏನು ಕಾರಣ ಅಂತಂದ್ರೆ, ಸತಿ ಪತಿಗಳು ಹಿಂಗಿರ್ಬೇಕು ಅಂತ ಕೇವಲ ವಚನದಲ್ಲಿ ಬರೆದಂತ ಪುಣ್ಯಾತ್ಮ ಅಲ್ಲ, ಸಾಕ್ಷಾತ್ ನಡೆದು ಹೋಗಿರುವಂತ ಪುಣ್ಯಾತ್ಮ ಅಂದ್ರೆ ಅದು ಜೇಡದ ರಾಶಿ ಮಾಡಿ ಆದಿ ವಚನಕಾರ ಅಂತ. ಹಾಗಾಗಿ ಶರಣರು ಹೇಗೆ ನಡೆದಿದ್ದಾರೆ ಅಂತಂದ್ರೆ ನೋಡ್ರಿ, 40 ವಾರದ ವೀರೇಶ್ವರ ಶರಣರು ಕೂಡ. ಯಾಕಂದ್ರೆ ಒಬ್ಬ ಸಂಸಾರಿನೂ ಕೂಡ ಮಹಾತ್ಮನಾಗಬಲ್ಲ ಅಂತ ಈ ಪ್ರಪಂಚಕ್ಕೆ ತೋರಿಸಿಕೊಂಡು ಹೋಗಿರುವಂತ ಮಹಾತ್ಮರು ಅವರೆಲ್ಲ. ಹಾಗಾಗಿ ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ ನಿಮ್ಮಲ್ಲಿ ತುಂಬಿತ್ತು ಅಂತಂದ್ರೆ ನೀವು ಕೂಡ ಶರಣರಾಗ್ತೀರಿ ಅನ್ನುವಂಥ ಉದ್ದೇಶದಲ್ಲಿನೇ ನಮ್ಮ ಮೇಡಮ್ ಅವರು 15 ದಿನಗಳ ಕಾಲ ಶರಣ ತತ್ವ ಚಿಂತನೆ ಅಂತ ಅನ್ನುವಂಥ ಪ್ರವಚನ. ಯಾಕಂದ್ರೆ ಒಬ್ಬ ಸಂಸಾರಿನೂ ಕೂಡ ಮಹಾತ್ಮನಾಗಬಲ್ಲ ಅಂತ ಈ ಪ್ರಪಂಚಕ್ಕೆ ತೋರಿಸಿ